ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಎವ್ರಿ ಒನ್. ಪಟ ಅಂತ ಅಟೆಂಡೆನ್ಸ್ ಆಗ್ಬಿಡಿ ಕಮೆಂಟ್ ಸೆಷನ್ ಅಲ್ಲಿ. ವಿಡಿಯೋ ನಂಗೆ ಲೈಕ್ ಮಾಡ್ಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಚಾನಲ್ಗೆ. ಮತ್ತೆ ಇದ್ರದ್ದು ನೋಟ್ಸು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಕಮೆಂಟ್ ಸೆಷನ್ ಅಲ್ಲಿ ಪಿನ್ ಮಾಡಿರ್ತೀನಿ ಟೆಲಿಗ್ರಾಮ್ ಚಾನಲ್ ಲಿಂಕು, ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲೂ ಇರುತ್ತೆ. ಅದನ್ನ ಟ್ಯಾಪ್ ಮಾಡಿಬಿಟ್ಟು ಚಾನಲ್ಗೆ ಜಾಯಿನ್ ಆಗ್ಬಿಟ್ಟು ನೀವು ನೋಟ್ಸ್ ತೊಗೊಬೋದು ಅಲ್ಲಿಂದ. ಓಕೆ, ನಿಮ್ಮ ಕೈಯಲ್ಲೇ ಬರ್ಕೊಂಡ್ರೆ ಒಳ್ಳೇದು, ಬಟ್ ಬರ್ಕೊಳಕ್ಕಾಗಿಲ್ಲ ಅಂದರೆ ಗ್ರೂಪಲ್ಲಿ ನೋಟ್ಸ್ ಹಾಕಿರ್ತೀನಿ, ಎತ್ಕೊಳ್ಳಿ. ನಮ್ಮ ಸಂಪ್ರದಾಯ ಪಾಲನೆ ಮಾಡಬೇಡ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಟ್ಬಿಡ್ಬೇಕು. ವಿಡಿಯೋಸ್ ಕ್ರಿಯೇಟೆಡ್ ಫಾರ್ ಎಜುಕೇಶನಲ್ ಇನ್ಫಾರ್ಮೇಷನ್ ಪರ್ಪಸ್ ಓನ್ಲಿ. ಐ ಆಮ್ ನಾಟ್ ಎ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್. ಕಂಟೆಂಟ್ ಶೇರ್ಡ್ ಹಿಯರ್ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್, ಸ್ಟಾಕ್ ರೆಕಮೆಂಡೇಶನ್ ಆರ್ ಫೈನಾನ್ಷಿಯಲ್ ಗೈಡೆನ್ಸ್. Please consult SEBI registered or financial advisor before making any investment decision. Investment in the security markets are subject to market risk. Read all the related documents carefully before investing. My intention is purely to spread awareness and knowledge about stock market, not to provide personalized financial advice. ಅರ್ಥ ಆಯ್ತಾ? ಶುರು ಮಾಡೋಣ ಈಗ. ಲಾಸ್ಟ್ ಕ್ಲಾಸಲ್ಲಿ ರಿಸ್ಕ್ ರಿವಾರ್ಡ್ ರೇಷಿಯೋ ಹೇಳ್ಕೊಟ್ಟಿದ್ದೆ, ಪೊಸಿಷನ್ ಸೈಜಿಂಗ್ ಆಗಿತ್ತು. ಈಗ ಈ ಕ್ಲಾಸಲ್ಲಿ ಇಂಟ್ರೊಡಕ್ಷನ್ ಟು ಚಾರ್ಟ್ಸ್ ಮತ್ತು ಕ್ಯಾಂಡಲ್ ಸ್ಟಿಕ್ಸು, ದೆನ್ ಟೈಪ್ಸ್ ಆಫ್ ಕ್ಯಾಂಡಲ್ಸ್. ನೀವು ಚಾರ್ಟ್ ರೀಡ್ ಮಾಡಬೇಕಂದ್ರೆ ತುಂಬ ಇಂಪಾರ್ಟೆಂಟು. ನೀಟಾಗಿ ತಲೆಯಲ್ಲಿ ಕುತ್ಕೊಂಡ್ಬಿಡ್ಬೇಕು, ಹಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ, ಚಾರ್ಟ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡೋದು ಎರಡು ಥರ. ಲೈನ್ ಚಾರ್ಟ್, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ವಾ, ಇದನ್ನ ನಾರ್ಮಲ್ ಎಲ್ಲರಿಗೂ ಗೊತ್ತಿರುತ್ತೆ. ಪ್ಲಾಟ್ ಮಾಡೋದು ಹೈಸ್ಕೂಲಲ್ಲಿ ಹೇಳ್ಕೊಟ್ಬಿಟ್ಟಿರ್ತಾರೆ. ಗ್ರಾಫಲ್ಲಿ ಪ್ಲಾಟ್ ಮಾಡಿ ಎಲ್ಲರಿಗೂ ಗೊತ್ತಿರುತ್ತೆ ಇದು. ದೆನ್ ಇನ್ನೊಂದು ಬಂದು ಕ್ಯಾಂಡಲ್ ಸ್ಟಿಕ್ ಚಾರ್ಟ್, ಸರಿನಾ? ಈ ಲೈನ್ ಚಾರ್ಟ್ ಅಲ್ಲಿ ಏನು ಅಂದ್ರೆ, ಇದು ಕ್ಲೋಸಿಂಗ್ ಬೇಸಿಸ್ ಮೇಲೆ ಮಾತ್ರ ಪ್ಲಾಟ್ ಮಾಡಿರ್ತಾರೆ. ಕನೆಕ್ಟ್ಸ್ ಕ್ಲೋಸಿಂಗ್ ಪ್ರೈಸಸ್ ಓನ್ಲಿ. ಅಂದ್ರೆ ಒಂದು ದಿನದಲ್ಲಿ 10 ರೂಪಾಯಲ್ಲಿ ಶುರುವಾಗಿ ಅದು ಮೇಲೆಗೆ ಹೋಗಿ 15 ರೂಪಾಯಿಗೆ ಹೋಗಿ, ಕೆಳಗಡೆ ಹೋಗಿ 5 ರೂಪಾಯಿಗೆ ಹೋಗಿ, ಮತ್ತೆ ಬಂದು 8 ರೂಪಾಯಿಗೆ ಕ್ಲೋಸ್ ಆಗಿರುತ್ತೆ ಅನ್ಕೊಳ್ಳಿ. ಈ ಓಪನಿಂಗು ಕನ್ಸಿಡರ್ ಮಾಡಲ್ಲ, ಹೈ ಕನ್ಸಿಡರ್ ಮಾಡಲ್ಲ, ಲೋನು ಕನ್ಸಿಡರ್ ಮಾಡಲ್ಲ, ಬರೀ ಕ್ಲೋಸಿಂಗ್ ಮಾತ್ರ ಕನ್ಸಿಡರ್ ಮಾಡ್ತಾರೆ ಈ ಚಾರ್ಟ್ ಅಲ್ಲಿ. ಓಕೆ, ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ, ಬೈಯಿಂಗ್ ಎಲ್ಲ ಆಗ್ತಾ ಇದೆ, ಸೆಲ್ಲಿಂಗ್ ಎಲ್ಲ ಆಗ್ತಾ ಇದೆ, ಸ್ಟ್ರಾಂಗ್ ಬೈಯಿಂಗ್ ಎಲ್ಲ ಆಗ್ತಾ ಇದೆ, ಸ್ಟ್ರಾಂಗ್ ಸೆಲ್ಲಿಂಗ್ ಎಲ್ಲ ಆಗ್ತಾ ಇದೆ ಅಂತ ಗೊತ್ತಾಗಲ್ಲ. ಇದು ಯೂಸ್ ಮಾಡೋದು ಮೇನ್ಲಿ ಲಾಂಗ್ ಟರ್ಮ್ ಟ್ರೆಂಡ್ನ ಕಂಡುಹಿಡಿಯೋಕೆ. ಮಾರ್ಕೆಟ್ ಯಾವ ಟ್ರೆಂಡಲ್ಲಿ ಇದೆ, ಅಪ್ ಟ್ರೆಂಡಲ್ಲಿ ಇದೆಯಾ, ಡೌನ್ ಟ್ರೆಂಡಲ್ಲಿ ಇದೆಯಾ, ಅಥವಾ ಸೈಡ್ ವೇಸ್ ಅಲ್ಲಿ ಇದೆಯಾ, ಇದನ್ನ ನೋಡೋಕೆ ಮಾತ್ರ ಯೂಸ್ ಆಗೋದು. ಓಕೆ, ಲೈನ್ ಚಾರ್ಟ್ ಇದನ್ನ ಯಾವ ತರ ಪ್ಲಾಟ್ ಮಾಡೋದು? ಇಲ್ಲಿ ಪ್ರೈಸು, ಇಲ್ಲಿ ಟೈಮು. ಲೈನ್ ಸಖತ್ತಾಗ್ತೀನಲ್ಲ ನಾನು, ಇಲ್ಲಿ ಮಾತ್ರ ಹಾಕೋದು 10, 20, 30, 100. ಓಕೆ, ಇದು ಬಂದು ಪ್ರೈಸು, ಸರಿನಾ? ಮೇಲೆಗೆ ಹೋಗ್ತಾ ಹೋಗ್ತಾ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಇಲ್ಲಿ. ಓಕೆ, ಮತ್ತೆ ಇದು ಟೈಮು. ಇವತ್ತಿಂದ ನಾವು ಟ್ರ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಅನ್ಕೊಳ್ಳೋಣ. ಇವತ್ತು 40 ರೂಪಾಯಲ್ಲಿ ಕ್ಲೋಸಿಂಗ್ ಕೊಡ್ತು ಸ್ಟಾಕ್ ಪ್ರೈಸು. ನಾಳೆ ಎಷ್ಟು ಕೊಡ್ತು? 30 ರೂಪೀಸಲ್ಲಿ ಕ್ಲೋಸಿಂಗ್ ಕೊಡ್ತು. ನಾಳಿದ್ದೆಷ್ಟು? 25 ಅದಾದಮೇಲೆ ಸೀದಾ ನೆಕ್ಸ್ಟ್ ದಿನ ಇನ್ನೊಂದ್ಸತಿ 40 ಬಂದ್ಬಿಡ್ತು. ನೆಕ್ಸ್ಟ್ ದಿನ ಇನ್ನೊಂದ್ಸಲಿ 30 ಬಂದ್ಬಿಡ್ತು. ನೆಕ್ಸ್ಟ್ ದಿನ 50 ಹೊಟ್ಟೋಯ್ತು, 55 ಹೊಟ್ಟೋಯ್ತು, ಆಮೇಲೆ 40 ಬಂತು. ನೆಕ್ಸ್ಟ್ ದಿನ ಆಮೇಲೆ 70 ಹೊಟ್ಟೋಯ್ತು ಸೀದಾ. ನೆಕ್ಸ್ಟ್ ದಿನ ಮತ್ತೆ 60 ಬಂತು. ಅದರಾದ್ಮೇಲೆ ನೆಕ್ಸ್ಟ್ ದಿನ ಸೀದಾ 90 ಹೊಟ್ಟೋಯ್ತು. ಇವಾಗ ಇದನ್ನ ಲೈನ್ ಚಾರ್ಟಲ್ಲಿ ಯಾವ ಥರ ಪ್ಲಾಟ್ ಮಾಡೋದು? ಫಸ್ಟ್ ಇದನ್ನ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ, ಮತ್ತೆ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ, ಮತ್ತೆ ಇಲ್ಲಿಂದ ಇಲ್ಲಿಗೆ, 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 ಇಲ್ಲಿಂದ ಇಲ್ಲಿಗೆ, ಮತ್ತಿಲ್ಲಿಂದ ಇಲ್ಲಿಗೆ, ಮತ್ತಿಲ್ಲಿಂದ ಇಲ್ಲಿಗೆ, ಮತ್ತಿಲ್ಲಿಂದ ಇಲ್ಲಿಗೆ, ಈ ಥರ ಪ್ಲಾಟ್ ಮಾಡ್ತಾರೆ ಲೈನ್ ಚಾರ್ಟಲ್ಲಿ, ಅಲ್ವಾ? ಇದು ನಾರ್ಮಲ್ಲು. ಓಕೆ, ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಇದನ್ನೇ, ಇದೇ ತರ ಚಾರ್ಟ್ನೆ, ಈ ಚಾರ್ಟೆ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ಯಾವ ತರ ಕಾಣಿಸುತ್ತೆ ನೋಡಿ. ಇದೇ ಚಾರ್ಟೆ, ಸೇಮ್ ಚಾರ್ಟೆ. ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಬ್ಲೂ ಕಲರ್ ಲೈನ್ ಅಲ್ಲಿ ಇರೋದು, ಸೇಮ್ ಚಾರ್ಟೆ. ಕ್ಯಾಂಡಲ್ ಸ್ಟಿಕ್ಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ತರ ಕಾಣಿಸುತ್ತೆ ನೋಡಿ. ಇದರಲ್ಲಿ ಎಷ್ಟು ಡೀಟೇಲ್ಸ್ ಇದೆ ನೋಡಿ. ಇಲ್ಲಿ ನೋಡಿ, ವಿಕ್ ಕಾಣಿಸ್ತಾ ಇದೆಯಾ? ಹೇಳ್ತೀನಿ ಏನು ವಿಕ್ ಅಂದ್ರೆ ಏನು ಹೇಳ್ತೀನಿ ನೋಡಿ. ಈ ತರ ಕಡ್ಡಿ ತರ ಏನೋ ಸ್ಟ್ರಾಂಗ್ ಬೈಯಿಂಗು. ಇಲ್ಲಿ ನೋಡಿ ಗ್ಯಾಪ್ ಕಾಣಿಸ್ತಾ ಇದೆಯಾ? ಇಲ್ಲಿ ಗ್ಯಾಪ್ ಇದೆ, ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಈ ವಿಕ್ ನೋಡಿ, ಸ್ಟ್ರಾಂಗ್ ಸೆಲ್ಲಿಂಗ್ ಇದು. ನಿಧಾನವಾಗಿ ಬೈಯಿಂಗ್ ಆಗಿದೆ. ಇಲ್ಲಿ ಅಗ್ರೆಸಿವ್ ಆಗಿ ಬೈಯಿಂಗ್ ಆಗಿದೆ, ಇಲ್ಲಿ ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ಆಗಿದೆ, ಸರಿನಾ? ಇಲ್ಲಿ ನೋಡಿ, ಇಲ್ಲಿ ನೋಡಿ, ನಿಧಾನವಾಗಿ ಬೈಯಿಂಗ್ ಆಗಿದೆ. ಇಷ್ಟು ಡೀಟೇಲ್ಸ್ ಕಾಣಿಸುತ್ತೆ ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟಲ್ಲಿ. ಅದೇ ನೀವು ಲೈನ್ ಚಾರ್ಟಲ್ಲಿ ಅದೆಲ್ಲ ಕಾಣಿಸ್ತಾ ಇದೆಯಾ? ಏನಿಲ್ಲ, ಬರೀ ಒಂದು ಲೈನ್ ಕಾಣಿಸ್ತಾ ಇದೆ ಅಷ್ಟೇ, ಮೇಲೆ ಕೆಳಗಡೆ ಹೋಗಿದೆ ಅಷ್ಟೇ. ಈಗ ಕ್ಯಾಂಡಲ್ ಸ್ಟಿಕ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ನೋಡಿ. ಇವಾಗ ಕ್ಯಾಂಡಲ್ ಸ್ಟಿಕ್ದು ಸ್ಪೆಷಾಲಿಟಿ ಏನು? ಈ ಕ್ಯಾಂಡಲ್ ಸ್ಟಿಕ್ಸ್ ಏನ್ ಡೊನೇಟ್ ಮಾಡುತ್ತೆ? ಈಗ ನೀವು ಟೈಮ್ ಫ್ರೇಮ್ನ ಡೇ ಅಲ್ಲಿ ಸೆಟ್ ಮಾಡಿರ್ತೀರ ಅನ್ಕೊಳ್ಳಿ. ಡೇ ಟೈಮ್ ಫ್ರೇಮ್ ಅಲ್ಲಿ ಸೆಟ್ ಮಾಡಿದ್ರೆ ಒಂದು ಕ್ಯಾಂಡಲ್ ಬಂದು ಒಂದು ಡೇನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಒಂದು ದಿನದ್ದು ಕ್ಯಾಂಡಲ್. ಫಾರ್ ಎಕ್ಸಾಂಪಲ್ ಇದು ಇವತ್ತಿಂದು, ಇದು 1ನೇ ತಾರೀಕು ಕ್ಯಾಂಡಲ್ ಅಂತ ಅನ್ಕೊಳ್ಳೋಣ. ಓಕೆ, 1ನೇ ತಾರೀಕು ಕ್ಯಾಂಡಲ್. ಇದಾದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಇದೆಯಲ್ವಾ, ಅದು 2ನೇ ತಾರೀಕು ಕ್ಯಾಂಡಲ್. ಇದಾದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ 3ನೇ ತಾರೀಕು. ಈ ತರ ಪ್ರತಿ ಒಂದು ಕ್ಯಾಂಡಲ್ ಒಂದು ದಿನದಲ್ಲಿ ಎಷ್ಟು ಪ್ರೈಸ್ ಮೂವ್ಮೆಂಟ್ ಆಗಿರುತ್ತೆ, ಮೇಲಕ್ಕಾದ್ರೂ ಹೋಗಿರ್ಬೋದು, ಕೆಳಕಾದ್ರೂ ಹೋಗಿರ್ಬೋದು, ಅಥವಾ ಸೈಡ್ ವೇಸ್ ಅಲ್ಲಾದ್ರೂ ಇರ್ಬೋದು. ಎಷ್ಟೇ ಮೂವ್ಮೆಂಟ್ ಆಗಿದ್ರು ಅಷ್ಟು ಡೇಟಾ ಒಂದೇ ಕ್ಯಾಂಡಲ್ ಅಲ್ಲಿ ರೆಪ್ರೆಸೆಂಟ್ ಆಗ್ತಾ ಇರುತ್ತೆ. ಓಕೆ, ಅದೇ ನೀವು 5 ಮಿನಿಟ್ಸ್ ಅಲ್ಲಿ ತಗೊಂಡ್ರೆ ಒಂದು ಕ್ಯಾಂಡಲ್ ಬಂದು 5 ಮಿನಿಟ್ಸ್ ಟೈಮ್ ಫ್ರೇಮ್ ನ ರೆಪ್ರೆಸೆಂಟ್ ಮಾಡುತ್ತೆ.
5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಎಷ್ಟು ಮೂವ್ಮೆಂಟ್ ಆಗಿರುತ್ತೆ ಪ್ರೈಸು, ಮೇಲೆ ಕೆಳಗಡೆ ಎಷ್ಟು ಮೂವ್ಮೆಂಟ್ ಆಗಿರುತ್ತೆ ಅಷ್ಟನ್ನ ರೆಪ್ರೆಸೆಂಟ್ ಮಾಡೋದು ಪರ್ ಕ್ಯಾಂಡಲ್ 5 ಮಿನಿಟ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ. ಅದೇ ನೀವು ವೀಕಲ್ಲಿ 1 ವೀಕ್ ಟೈಮ್ ಫ್ರೇಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಂದು ಕ್ಯಾಂಡಲ್ಲು 1 ವೀಕ್ದು ಟೈಮ್ ಫ್ರೇಮ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದೆಲ್ಲ ಚೇಂಜ್ ಆಗುತ್ತೆ ಚಾರ್ಟ್. ಓಕೆ, ಲೈವ್ ಅಲ್ಲಿ ತೋರಿಸ್ಬೇಕಾದ್ರೆ ಹೇಳ್ತೀನಿ, ಇದೆಲ್ಲ ಚೇಂಜ್ ಆಗುತ್ತೆ. ಬಟ್ ಇವಾಗ ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ ಏನು? ಇಟ್ಗೆ ತರ ಕಾಣಿಸ್ತಾ ಇದೆಯಲ್ವಾ, ಇದು ಬಂದು ಬಾಡಿ ಆಫ್ ದ ಕ್ಯಾಂಡಲ್. ಬಾಡಿ ಆಫ್ ದ ಕ್ಯಾಂಡಲ್ ಇದು ಮೇಲೆ ಕಡ್ಡಿ ತರ ಕಾಣಿಸ್ತಾ ಇದೆಯಲ್ವಾ, ಇದು ವಿಕ್ ಆರ್ ಶಾಡೋ. ಓಕೆನಾ, ಇದು ಏನ್ ಡಿನೋಟ್ ಮಾಡುತ್ತೆ ಹೇಳ್ತೀನಿ ನೋಡಿ. ಅದನ್ನ ತಿಳ್ಕೊಡಕ್ ಮುಂಚೆ ಪ್ರತಿ ಒಂದು ಕ್ಯಾಂಡಲ್ ಅಲ್ಲಿ 4 ಪ್ರೈಸ್ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಓಪನಿಂಗು, ಹೈ, ಲೋ ಮತ್ತೆ ಕ್ಲೋಸ್ ಅಲ್ವಾ, ಇಲ್ಲಿದೆ ನೋಡಿ. ಇದು ಓಪನಿಂಗು ಗ್ರೀನ್ ಕ್ಯಾಂಡಲ್ ಅಲ್ಲಿ, ಇದು ಕ್ಲೋಸಿಂಗು, ಇದು ಹೈ, ಇದು ಲೋ. ಓಕೆ, ಇದನ್ನ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಗ್ರೀನ್ ಕ್ಯಾಂಡಲ್ ಅಲ್ಲಿ ಯಾವತ್ತು ಓಪನಿಂಗ್ ಪ್ರೈಸ್ ಕೆಳಗಡೆ ಇರುತ್ತೆ, ಕ್ಲೋಸಿಂಗ್ ಪ್ರೈಸ್ ಮೇಲೆ ಇರುತ್ತೆ. ಓಕೆ, ಹೈ ಅಂಡ್ ಲೋ ಸೇಮು. ಗ್ರೀನ್ ಕ್ಯಾಂಡಲಲ್ಲೂ ಅಷ್ಟೇ, ರೆಡ್ ಕ್ಯಾಂಡಲಲ್ಲೂ ಅಷ್ಟೇ, ಹೈ ಮತ್ತೆ ಲೋ ಸೇಮು. ಓಪನಿಂಗ್ ಕೆಳಗಡೆ ಇರುತ್ತೆ, ಕ್ಲೋಸು ಮೇಲೆ ಇರುತ್ತೆ. ಇದ್ರ ಅರ್ಥ ಏನು ಅಂದರೆ, ಪ್ರೈಸು ಇಲ್ಲಿ ಓಪನ್ ಆಯಿತು ಸರಿನಾ, ಇಲ್ಲಿ ಓಪನ್ ಆಯಿತು, ಕೆಳಗಡೆಗೆ ಇಲ್ಲಿವರೆಗೂ ಹೋಯ್ತು, ಲೋಯೆಸ್ಟ್ ಪಾಯಿಂಟು ಇಲ್ಲಿ. ಓಕೆ, ಇಲ್ಲಿವರೆಗೂ ಹೋಯ್ತು, ಮತ್ತೆ ಪ್ರೈಸ್ ಮೇಲೆಗೆ ಹೋಗಿ ಹೈಯೆಸ್ಟ್ ಪಾಯಿಂಟ್ಗೆ ಇಲ್ಲಿ ಟಚ್ ಆಗಿ ಇಲ್ಲಿ ಕ್ಲೋಸ್ ಕೊಟ್ಟಿಲ್ಲ, ಇಲ್ಲಿ ವಾಪಸ್ ಬಂದು ಈ ಪಾಯಿಂಟಲ್ಲಿ ಕ್ಲೋಸ್ ಕೊಡ್ತು. ಇದೇ ಇದ್ರ ಮೀನಿಂಗು ಸರಿನಾ, ಗ್ರೀನ್ ಕಲರ್ ಕ್ಯಾಂಡಲ್ದು. ಅರ್ಥ ಆಯ್ತಾ? ಇಲ್ಲಿ ಓಪನಿಂಗು, ಇಲ್ಲಿ ಕ್ಲೋಸಿಂಗು, ಇದು ಹೈಯೆಸ್ಟು, ಇದು ಲೋಯೆಸ್ಟು. ಅದೇ ರೆಡ್ ಕ್ಯಾಂಡಲಲ್ಲೇನು, ಇದು ಓಪನಿಂಗು, ಇದು ಕ್ಲೋಸಿಂಗು ಅಲ್ವಾ. ಪ್ರೈಸು ಇಲ್ಲಿ ಓಪನ್ ಆಯಿತು, ಓಕೆ, ಮೇಲೆಗೆ ಹೋಯಿತು, ಕೆಳಗಡೆಗೆ ಬಂತು, ಮತ್ತೆ ಕೆಳಗಡೆಗೆ ಬಿದ್ದೋಯ್ತು. ಇದು ಲೋಯೆಸ್ಟ್ ಪಾಯಿಂಟು ಸರಿನಾ, ಲೋಯೆಸ್ಟ್ ಪಾಯಿಂಟ್ವರೆಗೂ ಹೋಯ್ತು, ಮತ್ತೆ ಮೇಲೆಗೆ ಬಂದು ಇಲ್ಲಿ ಕ್ಲೋಸ್ ಕೊಟ್ಬಿಡ್ತು ಈ ಪಾಯಿಂಟಲ್ಲಿ. ಓಕೆ, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಕ್ಲೋಸಿಂಗ್ ಪಾಯಿಂಟು, ಇಲ್ಲಿ ಕ್ಲೋಸಿಂಗ್ ಕೊಡ್ತು ಅಲ್ವಾ. ಕ್ಲೋಸಿಂಗ್ ಪ್ರೈಸು ಓಪನಿಂಗ್ ಪ್ರೈಸ್ಗಿಂತ ಕೆಳಗಡೆ ಇರುತ್ತೆ, ಆವಾಗ ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ, ಬಿಯರಿಶ್ ಕ್ಯಾಂಡಲ್. ಅದೇ ಕ್ಲೋಸಿಂಗ್ ಪ್ರೈಸ್ ಓಪನಿಂಗ್ ಪ್ರೈಸ್ಗಿಂತ ಮೇಲೆ ಇದ್ರೆ ಅದು ಬುಲ್ಲಿಶ್ ಕ್ಯಾಂಡಲ್. ಹೈಯೆಸ್ಟ್ ಪ್ರೈಸ್ ಅಂದ್ರೆ ಪ್ರೈಸ್ ಇಲ್ಲಿವರೆಗೂ ಹೋಗಿತ್ತು ಅಂತ ಅರ್ಥ. ಲೋಯೆಸ್ಟ್ ಪ್ರೈಸ್ ಅಂದ್ರೆ ಕ್ಯಾಂಡಲ್ದು ಲೋಯೆಸ್ಟ್ ಪ್ರೈಸ್ ಅಂದ್ರೆ ಇಲ್ಲಿವರೆಗೂ ಪ್ರೈಸ್ ಬಂದಿತ್ತು ಅಂತ ಅರ್ಥ. ಓಕೆ, ಅರ್ಥ ಆಗುತ್ತೆ ನೋಡಿ ಹೆಂಗೆ ಅಂತ ನೋಡಿ. ಯಾವ ಥರ ಡ್ರಾ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಇವಾಗ ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಅರ್ಥ ಆಗೋಗುತ್ತೆ ಯಾವ ಥರ ಅಂತ. ಲೈನ್ ಸಖತ್ತಾಗಿ ಹಾಕ್ತೀನಿ ನಾನು, ಪೇಪರ್ ಮೇಲೆ ಮಾತ್ರ. ಇದು ಪ್ರೈಸ್ ಅಲ್ವಾ, ಇದು ಪ್ರೈಸು, ಇದು ಟೈಮು ಸರಿನಾ. ಈಗ ಇಲ್ಲಿ ಡ್ರಾ ಮಾಡೋಣ 10, 20, 30, 100. ಈಗ ನಾವೇ ಒಂದು ಪ್ರೈಸ್ ಪಾಯಿಂಟ್ನ ಡ್ರಾ ಮಾಡೋಣ. ಪ್ರೈಸು ಎಲ್ಲಿ ಓಪನ್ ಆಯಿತು, 50 ರೂಪೀಸಲ್ಲಿ ಓಪನ್ ಆಯ್ತಪ್ಪ ಇವತ್ತು. ಪ್ರೈಸು 50 ರೂಪೀಸಲ್ಲಿ ಓಪನ್ ಆಯಿತು. 50 ರೂಪೀಸಲ್ಲಿ ಓಪನ್ ಆದಮೇಲೆ ಕೆಳಗಡೆಗೆ ಬಂತು, 40ಗೆ ಬಂತು, 30ಗೆ ಬಂತು, ಹಿಂಗೆ ಪ್ರೈಸ್ ಬರ್ತಾ 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 20 ಹತ್ರ ಇಂದ ಮೇಲೆ ಮತ್ತೆ ರಿವರ್ಸಲ್ ಹೋಯ್ತು ಅಂತ ಇಟ್ಕೊಳ್ಳೋಣ. ಓಕೆ, ಲೋಯೆಸ್ಟ್ ಪಾಯಿಂಟ್ ಯಾವುದು 20 ಲೋ. ಓಕೆ, ನೆಕ್ಸ್ಟು ಪ್ರೈಸ್ ಹಂಗೆ ಮೇಲೆಗೆ ಹೋಯ್ತು, ಮೇಲೆಗೆ ಹೋಗ್ತಾ 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 100 ರೂಪಾಯಿಗೆ ಹೊಟ್ಟೋಯ್ತು. ಓಕೆನಾ, ಹೈಯೆಸ್ಟ್ ಪಾಯಿಂಟು 100 ರೂಪಾಯಿಗೆ ಹೊಟ್ಟೋಯ್ತು. ಓಕೆನಾ, 100 ರೂಪಾಯಿಗೆ ಹೋಗ್ಬಿಟ್ಟು 100 ರೂಪಾಯಿಂದ ಮೇಲೆಗೆ ಹೋಗಿಲ್ಲ, ಅಲ್ಲಿಂದ ಮತ್ತೆ ರಿವರ್ಸ್ ಬಂದುಬಿಟ್ಟು ಕೆಳಗಡೆಗೆ ಬಂದು 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 90 ರೂಪೀಸಲ್ಲಿ ಕ್ಲೋಸಿಂಗ್ ಕೊಡ್ತು ಅಂತ ಇಟ್ಕೊಳ್ಳೋಣ. ಓಕೆ, ಹೈಯೆಸ್ಟ್ ಪಾಯಿಂಟ್ ಎಷ್ಟು 100, ಕ್ಲೋಸಿಂಗ್ ಪಾಯಿಂಟ್ ಎಷ್ಟು 90. ಇವಾಗ ಕ್ಲೋಸಿಂಗ್ ಪ್ರೈಸು ಓಪನಿಂಗ್ ಪ್ರೈಸ್ಗಿಂತ ಜಾಸ್ತಿ ಇದೆ ಅಲ್ವಾ, ಅಂದರೆ ಏನರ್ಥ, ಬುಲ್ಲಿಶು, ಪ್ರೈಸು ರೈಸ್ ಆಗಿದೆ ಅಂತ. ಇಲ್ಲಿ ಯಾವ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ, ಗ್ರೀನ್ ಕ್ಯಾಂಡಲ್. ಹೆಂಗೆ ಫಾರ್ಮೇಷನ್ ಆಗುತ್ತೆ ನೋಡಿ. ಪ್ರೈಸ್ ಇನ್ನು ಓಪನ್ ಆಯ್ತಾ, ಕೆಳಗಡೆಗೆ ಬಂತಲ್ವಾ, ಇಲ್ಲಿವರೆಗೂ ಬಂತು ಕೆಳಗಡೆಗೆ. ಓಕೆ, ಮತ್ತೆ ಮೇಲೆಗೆ ಹೋಯ್ತು, ಇಲ್ಲಿವರೆಗೂ ಹೋಯ್ತು. ಓಕೆ, ಇಲ್ಲಿಗೆ ಬಂದ್ಬಿಟ್ಟು ಮತ್ತೆ ಅಲ್ಲಿಂದ ವಾಪಸ್ ಆಗ್ಬಿಟ್ಟು ಇಲ್ಲಿ ಕ್ಲೋಸಿಂಗ್ ಕೊಡ್ತು ಅಲ್ವಾ. ಈಗ ನಿಮ್ಮ ಕ್ಯಾಂಡಲ್ ಯಾವ ಥರ ಕಾಣಿಸುತ್ತೆ ನೋಡಿ, ಈ ಥರ ಕಾಣಿಸುತ್ತೆ ಗ್ರೀನ್ ಕ್ಯಾಂಡಲ್ ಸರಿನಾ. ಇದನ್ನ ಫಿಲ್ ಮಾಡ್ಕೊಳ್ಳಿ ನೀವೇ ನಿಮ್ಮ ನೋಟ್ಸಲ್ಲಿ. ಗ್ರೀನ್ ಕ್ಯಾಂಡಲ್ಲು ಓಪನಿಂಗ್ ಪ್ರೈಸ್ ಎಷ್ಟು 50 ರೂಪೀಸು. ಓಕೆ, ಕ್ಲೋಸಿಂಗ್ ಪ್ರೈಸ್ ಎಷ್ಟು 90 ರೂಪೀಸು. ಹೈಯೆಸ್ಟ್ ಎಲ್ಲರಿಗೂ ಹೋಗಿತ್ತು 100 ರೂಪೀಸಲ್ಲಿ, ಲೋಯೆಸ್ಟ್ ಎಲ್ಲರಿಗೂ ಬಂದಿತ್ತು 20 ರೂಪೀಸ್ವರೆಗೂ. ಅರ್ಥ ಆಯ್ತಾ? ಇಷ್ಟೇ ಕ್ಯಾಂಡಲ್ಲು, ಗ್ರೀನ್ ಕ್ಯಾಂಡಲ್. ಈಗ ರೆಡ್ ಕ್ಯಾಂಡಲ್ ಕಾಣಿಸಿದ್ರೆ ಅದರಿಂದ ಯಾವ ಥರ ಪ್ರೈಸ್ ಆಕ್ಷನ್ ಆಗಿರ್ಬೋದು ಹೇಳ್ಕೊಡ್ತೀನಿ. ರೆಡ್ ಕ್ಯಾಂಡಲ್ಗೆ ರೆಡ್ ಕಲರ್ ತಗೊಳ್ಳೋಣ. ಓಕೆ, ದೊಡ್ಡದಾಗಿ ಹಾಕೋಣ, ನೀಟಾಗಿ ಗೊತ್ತಾಗಲಿ. ರೆಡ್ ಕ್ಯಾಂಡಲ್ಗೆ ರೆಡ್ ಕಲರ್ ತಗೊಳ್ಳೋಣ. ಓಕೆ, ದೊಡ್ಡದಾಗಿ ಲೈನ್ ಹಾಕೋಣ, ನೀಟಾಗಿ ಕಾಣಿಸ್ಲಿ. 10, 20, 100. ಈಗ ಪ್ರೈಸು 80 ರೂಪೀಸಲ್ಲಿ ಓಪನ್ ಆಯಿತು ಅಂತ ಇಟ್ಕೊಳ್ಳೋಣಪ್ಪ
ಸರಿನಾ. 80 ರೂಪೀಸಲ್ಲಿ ಓಪನ್ ಆಯಿತು. ಓಕೆ, ಪ್ರೈಸು ಇಲ್ಲಿ ಓಪನ್ ಆಯಿತು. ಫಸ್ಟು ಮೇಲೆ ಹೋಯ್ತು, 100 ಕೊಟ್ಟೋಯ್ತು. ಬಟ್ 100ನ ಬ್ರೇಕ್ಔಟ್ ಮಾಡಿಲ್ಲ, ಕೆಳಗಡೆಗೆ ಬಂದುಬಿಡ್ತು. 100 ರೆಸಿಸ್ಟೆನ್ಸ್ ಆಯಿತು. ಸಪೋರ್ಟ್ ರೆಸಿಸ್ಟೆನ್ಸ್ ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಏನು ಅಂತ. ಕೆಳಗಡೆಗೆ ಬಂದು ಬಿತ್ತು ಬಿಯರ್ಸು ಹೊಡೆದ್ರು 20 ರೂಪೀಸ್ವರೆಗೂ ಬಂದ್ಬಿಡ್ತಪ್ಪ. ಮತ್ತೆ ಮೇಲೆಗೆ ಹೋಯ್ತು, ಬಂದ್ಬಿಟ್ಟು ಇಲ್ಲಿ ಲೋಯೆಸ್ಟ್ ಎಷ್ಟು 20 ರೂಪೀಸು. ಓಕೆ, ಮತ್ತೆ ಮೇಲೆಗೆ ಹೋಯ್ತು. ಇದು ಓಪನಿಂಗು, ಇದು ಹೈಯೆಸ್ಟು, ಇದು ಲೋ. ಮತ್ತೆ ಮೇಲೆಗೆ ಹೋಗ್ಬಿಟ್ಟು 40 ರೂಪಾಯಲ್ಲಿ ಕ್ಲೋಸಿಂಗ್ ಕೊಡ್ತು ಅಂತ ಇಟ್ಕೊಳ್ಳೋಣ. ಓಕೆ, 40 ರೂಪಾಯಲ್ಲಿ ಕ್ಲೋಸಿಂಗ್ ಕೊಡ್ತು. ಇದು ಕ್ಲೋಸಿಂಗ್ ಪ್ರೈಸು ಓಪನಿಂಗ್ ಪ್ರೈಸ್ಗಿಂತ ಕಮ್ಮಿ ಇದೆ. ಅಂದರೆ ಏನು, ವ್ಯಾಲ್ಯೂ ಕಮ್ಮಿ ಆಯಿತು ಈ ಸ್ಟಾಕ್ದು. ವ್ಯಾಲ್ಯೂ ಕಮ್ಮಿ ಆದಾಗ ಏನು, ರೆಡ್ ಕಲರ್ ಕ್ಯಾಂಡಲ್ ಓಪನ್ ಇಲ್ಲ ಆಯಿತು, ಮೇಲೆಗೆ ಹೋಯ್ತು, ಮತ್ತೆ ಕೆಳಗಡೆಗೆ ಬಂತು, ಲೋವರೆಗೂ ಬಂದ್ಬಿಟ್ಟು ಇಲ್ಲಿ ಕ್ಲೋಸಿಂಗ್ ಕೊಡ್ತು ಅಲ್ವಾ. ಹಿಂಗಾಗುತ್ತೆ ಕ್ಯಾಂಡಲ್. ಇದರಲ್ಲಿ ಏನೇನು ಇವಾಗ ಓಪನಿಂಗ್ ಪ್ರೈಸ್ ಇಲ್ಲಿ ಓಪನ್ ಹೈಯೆಸ್ಟ್ ಪಾಯಿಂಟು ಇಲ್ಲಿವರೆಗೂ ಹೋಗಿತ್ತು ಪ್ರೈಸು ಅಂತ ಅರ್ಥ, ಹೈ. ಓಕೆ, ಲೋಯೆಸ್ಟ್ ಪಾಯಿಂಟು ಇಲ್ಲಿವರೆಗೂ ಹೋಗಿತ್ತು ಪ್ರೈಸು ಅಂತ ಅರ್ಥ, ಲೋ. ಇದು ಕ್ಲೋಸಿಂಗು, ಇಲ್ಲಿ ಕೊಡ್ತು ಕ್ಲೋಸಿಂಗು ಅಂತ ಅರ್ಥ ಆಯ್ತಾ. ವಿಕ್ಸ್ ಅಂದರೆ ಎಲ್ಲಿವರೆಗೂ ಪ್ರೈಸ್ ಟ್ರಾವೆಲ್ ಮಾಡಿತ್ತು ಓಪನಿಂಗ್ ಮತ್ತು ಕ್ಲೋಸಿಂಗ್ ಬಿಟ್ಟು, ಅದನ್ನು ರೆಪ್ರೆಸೆಂಟ್ ಮಾಡೋದೇ ವಿಕ್ಸು. ಬಾಡಿ ಅಂದರೆ ಓಪನಿಂಗ್ ಮತ್ತು ಕ್ಲೋಸಿಂಗು ಎಷ್ಟು ಟ್ರಾವೆಲ್ ಮಾಡಿತ್ತು ಓಪನಿಂಗ್ ಮತ್ತು ಕ್ಲೋಸಿಂಗ್ ಮಧ್ಯೆ, ಅದೇ ಬಾಡಿ. ಅರ್ಥ ಆಯ್ತಾ. ಬೇಸಿಕಲಿ ಸ್ಟಾಕ್ ಮಾರ್ಕೆಟಲ್ಲಿ ಡೈಲಿ ಫೈಟ್ ಹಾಕ್ಕೊತಾ ಇರ್ತಾರೆ ಬುಲ್ಸು ಮತ್ತು ಬಿಯರ್ಸು, ಬಯರ್ಸು ಮತ್ತು ಸೆಲ್ಲರ್ಸು. ಆ ಫೈಟಲ್ಲಿ ಬುಲ್ಸ್ ಗೆದ್ರೆ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ, ಬಿಯರ್ಸ್ ಗೆದ್ರೆ ಬಿಯರಿಶ್ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ. ಮತ್ತೆ ಇನ್ನೊಂದು, ಎವ್ರಿ ರೆಡ್ ಕ್ಯಾಂಡಲ್ ಇಸ್ ನಾಟ್ ಎ ಬೇರಿಶ್ ಕ್ಯಾಂಡಲ್ ಅಂಡ್ ಎವ್ರಿ ಗ್ರೀನ್ ಕ್ಯಾಂಡಲ್ ಇಸ್ ನಾಟ್ ಎ ಬುಲ್ಲಿಶ್ ಕ್ಯಾಂಡಲ್. ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಅಂತ ಮಾತ್ರಕ್ಕೆ ಅದು ಬುಲ್ಲಿಶ್ ಕ್ಯಾಂಡಲ್ ಆಗಲ್ಲ, ರೆಡ್ ಕಲರ್ ಕಾಣಿಸ್ತಾ ಇದೆ ಅಂತ ಮಾತ್ರಕ್ಕೆ ಅದು ರೆಡ್ ಬೇರಿಶ್ ಕ್ಯಾಂಡಲ್ ಆಗಲ್ಲ. ಅದ್ರ ಹಿಂದೆ ಪ್ರೈಸ್ ಆಕ್ಷನ್ ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ಆಮೇಲೆ ಡಿಸೈಡ್ ಮಾಡಬೇಕು ಬುಲ್ಲಿಶ್ ಕ್ಯಾಂಡಲ್ ಬೇರಿಶ್ ಕ್ಯಾಂಡಲ್ ಅಂತ. ಈಗ ಕ್ಯಾಂಡಲ್ಸ್ ಯಾವ ತರ ಫಾರ್ಮೇಷನ್ ಆಗುತ್ತೆ ಅಂತ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಇವಾಗ ಬುಲ್ಲಿಶ್ ಮತ್ತೆ ಬಿಯರಿಶ್ ಯಾವ ತರ ಡಿಸೈಡ್ ಮಾಡೋದು ಹೇಳ್ತೀನಿ ನೋಡಿ. ಕ್ಯಾಂಡಲ್ಸ್ ಅಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ. ಹ್ಯಾಮರ್ ಕ್ಯಾಂಡಲ್ಸ್ ಇದೆ, ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ಸ್ ಇದೆ, ಡೋಜಿ ಕ್ಯಾಂಡಲ್ಸ್ ಇದೆ. ಡೋಜಿಯಲ್ಲಿ ಬೇರೆ ಬೇರೆ ತರ ಡೋಜಿ ಬರುತ್ತೆ. ಇದೆಲ್ಲ ನೀವು ಹೆಸರನ್ನ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಅದ್ರ ಹಿಂದೆ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಅಂದ್ರೆ ಅದ್ರ ಹಿಂದೆ ಏನು ಪ್ರೈಸ್ ಆಕ್ಷನ್ ಆಗಿರುತ್ತೆ, ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ನಲ್ವಾ, ಆ ಥರ ಏನು ಪ್ರೈಸ್ ಆಕ್ಷನ್ ಆಗಿರುತ್ತೆ ಅದನ್ನ ಅರ್ಥ ಮಾಡಿಕೊಂಡು ಬೈಯಿಂಗ್ ಆಗಿದೆಯಾ ಅಥವಾ ಸೆಲ್ಲಿಂಗ್ ಆಗಿದೆಯಾ, ಬುಲ್ಸ್ ಡಾಮಿನೇಟ್ ಮಾಡಿದಾರಾ ಅಥವಾ ಬಿಯರ್ಸ್ ಡಾಮಿನೇಟ್ ಮಾಡಿದಾರಾ, ಇದನ್ನ ಅರ್ಥ ಮಾಡಿಕೊಂಡು ಕ್ಯಾಂಡಲ್ನ ಡಿಸೈಡ್ ಮಾಡಬೇಕು, ಬುಲ್ಲಿಶ್ ಕ್ಯಾಂಡಲ್ ಬಿಯರಿಶ್ ಕ್ಯಾಂಡಲ್ ಅಂತ. ಓಕೆ, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಥರ ಕ್ಯಾಂಡಲ್ಸು ಹ್ಯಾಮರ್ ಕ್ಯಾಂಡಲ್ಸ್ ಅಂತ ಕರೀತಾರೆ ಇದನ್ನ. ಅಂದ್ರೆ ಬಾಡಿ ಚಿಕ್ಕದಾಗಿರುತ್ತೆ, ಒಂದೇ ಒಂದು ಸೈಡ್ ವಿಕ್ ಇರುತ್ತೆ. ಓಕೆ, ಇನ್ನೊಂದು ಸೈಡು ಇದ್ರೂ ತುಂಬಾ ಚಿಕ್ಕದಾಗಿರುತ್ತೆ, ನೆಗ್ಲಿಜಿಬಲ್ ಅಮೌಂಟ್ ಅಲ್ಲಿ ವಿಕ್ ಇರುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ರೆಡ್ ಕ್ಯಾಂಡಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಪ್ರೈಸು ಇಲ್ಲಿ ಓಪನ್ ಆಯ್ತಪ್ಪ, ಇಲ್ಲಿ ಓಪನ್ ಆಯ್ತು ಪ್ರೈಸು. ಬಿಯರ್ಸ್ ಬಂದ್ರು, ಹೊಡೆದ್ರು ಸ್ಟಾಕ್ನ ಕೆಳಗಡೆ ಹೋಯ್ತು, ಫೈಟ್ ಹಾಕೊಂಡ್ರು ಬುಲ್ಸ್ ಮೇಲೆ, ಕೆಳಗಡೆ ಹೋಯ್ತು ಈ ಪಾಯಿಂಟ್ ವರ್ಗೂ ಹೋಯ್ತಪ್ಪ, ಲೋಯೆಸ್ಟ್ ಪಾಯಿಂಟ್ ಇಲ್ಲಿವರೆಗೂ ಹೋಯ್ತು. ಇಲ್ಲಿ ಏನ್ ಮಾಡಿದ್ರು, ಬಂದ್ರು ಬುಲ್ಸು, ಬಂದು ಗುದ್ದಿ ಮೇಲಕ್ಕೆ ಇದನ್ನ ಮೇಲಕ್ಕೆ ಹೋಗಿ ಇಲ್ಲಿವರೆಗೂ ಎತ್ಕೊಂಡು ಹೋಗ್ಬಿಟ್ರು. ಇಲ್ಲಿ ಕ್ಲೋಸಿಂಗ್ ಹಾಕೋಕ್ ಬಿಟ್ಟಿಲ್ಲ, ಇಲ್ಲಿ ಬುಲ್ಸ್ ಬಿಯರ್ಸ್ನ ಇಲ್ಲಿ ಗೆಲ್ಲಕ್ ಬಿಟ್ಟಿಲ್ಲ. ಬುಲ್ಸು ಏನ್ ಮಾಡಿದ್ರು, ಮೇಲಕ್ಕೆ ಎತ್ಕೊಂಡೋಗಿ ಇಲ್ಲಿ ಕ್ಲೋಸಿಂಗ್ ಕೊಟ್ಬಿಟ್ರು. ಅಂದ್ರೆ ಏನರ್ಥ, ಬಿಯರ್ಸು ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿಲ್ಲ, ಬುಲ್ಸ್ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ ಅಲ್ವಾ. ಗ್ರೀನ್ ಕ್ಯಾಂಡಲ್ ಅಲ್ಲೂ ಅಷ್ಟೇ ನೋಡಿ, ಇಲ್ಲಿ ಓಪನ್ ಆಯ್ತಪ್ಪ, ಇಲ್ಲಿ ಓಪನ್ ಆಯ್ತು, ಹೋಯ್ತು ಕೆಳಗಡೆ ಹೊಡೋಯ್ತು. ಬಿಯರ್ಸ್ ಬಂದ್ರು, ಹೊಡೆದ್ರು ಸ್ಟಾಕ್ನ ಕೆಳಗಡೆ, ಇಲ್ಲಿ ಲೋಯೆಸ್ಟ್ ಪಾಯಿಂಟ್ ಇಲ್ಲಿವರೆಗೂ ಓಡಾಯ್ತು. ಬಟ್ ಆಮೇಲೆ ಬುಲ್ಸ್ ಬಂದು ಬಿಯರ್ಸ್ನ ಡಾಮಿನೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬುಲ್ ಗುದ್ದಿದ್ರು ಮೇಲೆ ಹೋಯ್ತು ಇಲ್ಲಿ ಕ್ಲೋಸ್ ಕೊಡ್ತು. ಅರ್ಥ ಆಯ್ತಾ. ಇವೆರಡು ಕ್ಯಾಂಡಲ್ ನೋಡಿದಾಗ ಏನು, ಬುಲ್ಸ್ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಂದ್ರೆ ಬುಲ್ಸು ಬಿಯರ್ಸ್ಗಿಂತ ಜಾಸ್ತಿ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ. ಇದು ಹ್ಯಾಮರ್ ಕ್ಯಾಂಡಲ್ಸ್. ಇದೇ ಇನ್ವರ್ಟೆಡ್ ಹ್ಯಾಮರ್ ಅಂತ ಬರುತ್ತೆ ನೋಡಿ, ಇದೆ. ಅದನ್ನ ಇನ್ವರ್ಟೆಡ್ ಹ್ಯಾಮರ್ನ ಶೂಟಿಂಗ್ ಸ್ಟಾರ್ ಅಂತಾನೂ ಕರೀತಾರೆ ನೋಡಿ. ಸ್ಮಾಲ್ ಬಾಡಿ ಅಟ್ ದ ಬಾಟಮ್ ವಿತ್ ಲಾಂಗ್ ಅಪ್ಪರ್ ವೀಕ್. ನೋಡಿ ಇಲ್ಲಿ ಏನಾಯ್ತು, ಬಂದು ಬೈಯರ್ಸ್ ಬಂದು ಕೆಳಗಡೆ ಬೀಳ್ತಾ ಇರೋ ಸ್ಟಾಕ್ನ ಕಂಟ್ರೋಲ್ ತಗೊಂಡು ಬೈಯರ್ಸ್ ಮೇಲೆ ಎತ್ಕೊಂಡೋಗಿ ನಿಲ್ಸಿದ್ರು ಅಲ್ವಾ. ಇದೇ ಉಲ್ಟಾ ಆದ್ರೆ ಪ್ರೈಸು ಈ ಪಾಯಿಂಟ್ ಅಲ್ಲಿ ಓಪನ್ ಆಯ್ತಪ್ಪ, ಈ ಪಾಯಿಂಟ್ ಅಲ್ಲಿ ಓಪನ್ ಆಯ್ತು, ಪ್ರೈಸು ಕೆಳಗಡೆ ಹೋಯ್ತು, ಮತ್ತೆ ಮೇಲೆ ಹೋಯ್ತು. ಬುಲ್ಸು ಗುದ್ದಿದ್ರು ಮೇಲೆಗೆ, ಇಲ್ಲಿವರೆಗೂ ಎತ್ಕೊಂಡೋದ್ರು ಹೈ ಪಾಯಿಂಟ್. ಈಗ ಸಡನ್ ಆಗಿ ಸೆಲ್ಲರ್ಸ್ ಬಂದ್ಬಿಟ್ರು, ಯಾರು ಬಿಯರ್ಸು, ಹೊಡೆದ್ರು ಸ್ಟಾಕ್ನ ಹೊಡೆದು ಇಲ್ಲಿಗೆ ತಂದು ನಿಲ್ಸ್ಬಿಟ್ರು. ಇದು ಕ್ಲೋಸಿಂಗ್ ಪಾಯಿಂಟ್, ಸರಿನಾ. ಇದ್ರ ಅರ್ಥ ಏನು, ಬೈಯರ್ಸು ಕಂಪ್ಲೀಟ್ ಆಗಿ ಕಂಟ್ರೋಲ್ ತಗೊಳಕ್ಕಾಗಿಲ್ಲ, ಸೆಲ್ಲರ್ಸ್ ಬಂದ್ಬಿಟ್ಟು ಬೈಯರ್ಸ್ನ ಕೆಳಕಾಗಿ ಪುಷ್ ಮಾಡಿಬಿಟ್ರು, ಅದನ್ಬಿಟ್ರು ಕೆಳಗಡೆಗೆ.
ಓಕೆನಾ? ಇದೆ ಪ್ರೈಸ್ ಆಕ್ಷನ್ ಇದರಿಂದ ಆಗಿರೋದು. ಇದು ಕಲರ್ ಗ್ರೀನ್ ಆದರೂ ಆಗಿರಲಿ, ರೆಡ್ ಆಗಿದ್ರೂ ಆಗಿರಲಿ ಇದೆ. ಓಕೆನಾ? ನೋಡಿ ಇಲ್ಲೂ ಅಷ್ಟೇ, ರೆಡ್ಡಲ್ಲಿ ಏನಾಯಿತು, ಈ ಕ್ಯಾಂಡಲಲ್ಲಿ ಪ್ರೈಸ್ ಇಲ್ಲಿ ಓಪನ್ ಆಯಿತು, ಮೇಲೆ ಹೋಯ್ತು ಇಲ್ಲಿವರೆಗೂ ಹೋಯ್ತು, ಹೈಯರ್ಗೂ ಆಯ್ತಾ. ಇಲ್ಲೇನಾಯಿತು, ಬಿಯರ್ಸ್ ಬಂದರು, ವಾಪಸ್ ಹೊಡೆದ್ರು, ಕೆಳಕ್ಕೆ ಹಾಕಿ ಕೆಳಕ್ಕೆ ಹೊಡೆದ್ರು ಇಲ್ಲಿವರೆಗೂ ಹೋಗಿ ಇಲ್ಲಿ ಕ್ಲೋಸಿಂಗ್ ಕೊಟ್ಬಿಡ್ತು. ಓಕೆ, ಬಾಡಿ ಚಿಕ್ಕದಾಗಿ ಇಲ್ಲಿ ಫಾರ್ಮೇಷನ್ ಆಯಿತು, ಮೇಲೆ ವಿಕ್ಕು. ಓಕೆ, ಇದು ರೆಡ್ ಆದರೂ ಆಗಿರಲಿ, ಗ್ರೀನ್ ಆದರೂ ಆಗಿರಲಿ, ಬಿಯರಿಶ್ ಕ್ಯಾಂಡಲ್ ಇದು. ಇದೇನು ಸೂಚನೆ ಕೊಡುತ್ತೆ, ಬಿಯರ್ಸು ಬುಲ್ಸ್ಗಿಂತ ಜಾಸ್ತಿ ಸ್ಟ್ರಾಂಗ್ ಆಗಿದ್ದಾರೆ. ಇಬ್ರು ಫೈಟ್ ಹಾಕೊಂಡ್ರು, ಯಾರು ಗೆದ್ರು, ಬಿಯರ್ಸ್ ಗೆದ್ರು. ಆವಾಗಲೇ ಯಾರು ಗೆದ್ದಿದ್ರು, ಇಲ್ಲಿ ಬುಲ್ಸ್ ಗೆದ್ದಿದ್ರು, ಅಂದ್ರೆ ಬಯರ್ಸ್ ಗೆದ್ದಿದ್ರು. ಇಲ್ಲಿ ಯಾರು ಗೆದ್ರು, ಬಿಯರ್ಸ್ ಗೆದ್ರು, ಅಂದ್ರೆ ಸೆಲ್ಲರ್ಸ್ ಗೆದ್ರು. ಅರ್ಥ ಆಯ್ತಾ? ಈಸಿ, ಸಿಂಪಲ್. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲಿ ವಿಡಿಯೋ ನೋಡಿ, ತುಂಬಾ ಈಸಿ ಇದು. ಓಕೆ, ಕಾಸ್ಟ್ಯೂಮ್ ಚೇಂಜ್ ಮ್ಯಾಜಿಕ್. ಆಕ್ಚುಲಿ ಆ ರಿವರ್ಸ್ ಹ್ಯಾಮರ್ ಅವ್ರಿಗೂ ನಿಲ್ಸಿದೆ ಅಲ್ವಾ ನಾನು, ಅದಾದ್ಮೇಲೆ ಬ್ಯಾಕ್ ಗ್ರೌಂಡ್ ನೋಟ್ಸ್ ಬರ್ತೈತಲ್ಲ, ಅದೆಲ್ಲ ಫುಲ್ಲು ಬ್ಲ್ಯಾಕ್ ಬಂದ್ಬಿಡ್ತು. ಎಡಿಟಿಂಗ್ ಮಾಡಬೇಕಾದ್ರೆ ತಲೆ ಕೆಟ್ಟೋಯ್ತು ನನಗೆ, ಏನು ಮಾಡಬೇಕು ಅಂತ ಅರ್ಥ ಆಗಿಲ್ಲ. ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಜಿಮ್ಗೆ ಹೋಗಿ ಸರಿಯಾಗಿ ವರ್ಕೌಟ್ ಮಾಡಿದೆ. ಫ್ರಸ್ಟ್ರೇಷನ್ ಎಲ್ಲ ಹಂಗೆ ಇಳಿದೋಯ್ತು ಫುಲ್ಲು. ಮತ್ತೆ ವಾಪಸ್ ಬಂದ್ಬಿಟ್ಟು ಇವತ್ತು ಏನಾದರೂ ಆಗಲಿ ರೆಕಾರ್ಡ್ ಮಾಡ್ಬಿಡೋಣ ಅಂತ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟು ಕಷ್ಟ ಕ್ಲಾಸಸ್ ರೆಕಾರ್ಡ್ ಮಾಡೋದು. ನೀವು 15-20 ದಿನಕ್ಕೆ ಕೋರ್ಸ್ಗೆ 30-40 ಸಾವಿರ ಕೊಟ್ಟು ಹೋಗ್ತಿರಲ್ವಾ, ಅವರು ಇಷ್ಟೆಲ್ಲ ಡೀಪಾಗಿ ಹೇಳ್ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದ್ರೆ 15-20 ದಿನದಲ್ಲಿ ಇಷ್ಟು ಡೀಪಾಗಿ ಕಲಿಯೋದು ತುಂಬಾ ಕಷ್ಟ. ಸೊ ನಾನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಲ್ವಾ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ಕೊಂಡಿರೋರಿಗೆ ಇವೇ ಚಾನಲ್ನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ದುಡ್ಡು ಉಳಿಸ್ಕೊಳ್ಳಿ. ಆವಾಗ ನಾನು ಮಾಡ್ತಾ ಇರೋದಕ್ಕೂ, ಇಷ್ಟು ಕಷ್ಟಪಟ್ಟು ಮಾಡ್ತಾ ಇರೋದಕ್ಕೂ ಸಾರ್ಥಕ ಆಗುತ್ತೆ. ಆವಾಗಲೇ ಶೂಟಿಂಗ್ ಸ್ಟಾರ್ ಮುಗಿಸಿದ್ನಲ್ವಾ. ಈಗ ನೆಕ್ಸ್ಟು ಡೋಜಿ ಬಂದು ಇಂಡಿಸಿಷನ್, ಅಂದ್ರೆ ಓಪನ್ ಮತ್ತೆ ಕ್ಲೋಸಿಂಗು ಎರಡು ಒಂದೇ ಪಾಯಿಂಟಲ್ಲಿ ಆಗುತ್ತೆ. ಇಲ್ಲೆಲ್ಲ ಏನಾಗಿತ್ತು, ಓಪನಿಂಗು ಮತ್ತೆ ಕ್ಲೋಸಿಂಗ್ಗೆ ಸ್ವಲ್ಪ ಗ್ಯಾಪ್ ಇತ್ತು, ಸರಿನಾ. ಬಿಯರಿಶ್ ಆದರೂ ಆಗಿರಲಿ, ಬುಲ್ಲಿಶ್ ಆದರೂ ಆಗಿರಲಿ, ಓಪನಿಂಗು ಮತ್ತೆ ಕ್ಲೋಸಿಂಗ್ಗೆ ಎಲ್ಲ ಸ್ವಲ್ಪ ಗ್ಯಾಪ್ ಇತ್ತು ಅಲ್ವಾ. ನೋಡಿ ಇಲ್ಲಿ ಓಪನ್ನು, ಇಲ್ಲಿ ಕ್ಲೋಸ್, ಇಲ್ಲಿ ಓಪನ್ನು, ಇದು ಕ್ಲೋಸ್. ಬಟ್ ಡೋಜಿಯಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಒಂದೇ ಲೈನು, ಓಪನಿಂಗು ಅಲ್ಲೇ, ಕ್ಲೋಸಿಂಗು ಅಲ್ಲೇ, ಫ್ಲ್ಯಾಟು, ಕಂಪ್ಲೀಟ್ ಫ್ಲ್ಯಾಟು. ಓಕೆ, ಇದರಲ್ಲಿ ಏನಾಗುತ್ತೆ, ಪ್ರೈಸ್ ಇಲ್ಲಿ ಓಪನ್ ಆಗುತ್ತೆ, ಓಪನ್ ಆಗಿಬಿಟ್ಟು ಮೇಲೆ ಹೋಗುತ್ತೆ, ಅಥವಾ ಫಸ್ಟ್ ಕೆಳಗಡೆ ಹೋಗಿ ಮೇಲೆ ಬರುತ್ತೆ, ಏನಾದರೂ ಆಗಲಿ, ಮೇಲೆ ಹೋಗಿ ಕೆಳಗಡೆ ಹೋಗಿ ಮತ್ತೆ ಇಲ್ಲಿಗೆ ಬಂದು ಅದೇ ಪಾಯಿಂಟಲ್ಲಿ ಕ್ಲೋಸ್ ಆಗುತ್ತೆ. ನೋಡಿ ಇದು ಹೈಯೆಸ್ಟ್ ಪಾಯಿಂಟು, ಇದು ಲೋಯೆಸ್ಟ್ ಪಾಯಿಂಟು, ಇದು ಓಪನ್ನು, ಇದು ಕ್ಲೋಸು, ಸೇಮ್ ಥಿಂಗ್ ಅಲ್ವಾ. ಇದು ಅಷ್ಟೇ, ಇಲ್ಲಿ ಓಪನ್ ಆಗುತ್ತೆ ಪ್ರೈಸ್ ಇಲ್ಲಿ ಓಪನ್ ಆಗಿಬಿಟ್ಟು, ಪ್ರೈಸು ಒಂದು ಪಾಯಿಂಟಲ್ಲಿ ಇಲ್ಲಿ ಓಪನ್ ಆಗುತ್ತೆ ಅಂದ್ಕೊಳ್ಳಿ. ಓಕೆ, ಇಲ್ಲಿ ಓಪನ್ ಆಗಿಬಿಟ್ಟು ಪ್ರೈಸು ಮೇಲೆ ಹೋಗುತ್ತೆ, ಮತ್ತೆ ಕೆಳಗಡೆಗೆ ಬರುತ್ತೆ, ಮತ್ತೆ ಮೇಲೆಗೆ ಹೋಗ್ಬಿಟ್ಟು ಎಲ್ಲಿ ಓಪನ್ ಆಗಿರುತ್ತೋ ಅದೇ ಪಾಯಿಂಟಲ್ಲಿ ಎಕ್ಸಾಕ್ಟಾಗಿ ಕ್ಲೋಸ್ ಆಗೋಗುತ್ತೆ. ಆವಾಗ ಈ ಥರ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟು ಡ್ರ್ಯಾಗನ್ ಫ್ಲೈ ಡೋಜಿ. ಈ ಹೆಸರುಗಳೆಲ್ಲ ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಇದರಿಂದ ಏನಾಗಿದೆ ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಪ್ರೈಸ್ ಇಲ್ಲಿ ಓಪನ್ ಆಗುತ್ತೆ, ಬಿಯರ್ಸ್ ಬರ್ತಾರೆ, ಸರಿಯಾಗಿ ಹೊಡಿತಾರೆ, ಕೆಳಕ್ಕಾಕಿ ಹೊಡೆದು ಲೋಯೆಸ್ಟ್ ಪಾಯಿಂಟಿಗೆ ತರ್ತಾರೆ, ಸರಿನಾ. ಈ ಪಾಯಿಂಟ್ ಆದಮೇಲೆ ಏನಾಗುತ್ತೆ, ಇಲ್ಲಿ ಬುಲ್ ಸೆಂಟರ್ ಆಗ್ತಾರೆ. ಬುಲ್ಸ್ ಅಂದರೆ ಯಾರು, ಬೈಯರ್ಸ್ ಏನು ಮಾಡ್ತಾರೆ, ಮೇಲೆ ಗುದ್ದುತ್ತಾರೆ, ಹಾಕಿ ಮೇಲೆ ಗುದ್ದಿ ಎತ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ತಾರೆ, ಎಕ್ಸಾಕ್ಟ್ಲಿ ಎಲ್ಲಿ ಓಪನ್ ಆಗಿರುತ್ತೋ ಅಲ್ಲೇ ಕ್ಲೋಸಿಂಗು ಅಲ್ಲೇ ಕೊಡಿಸ್ಬಿಡ್ತಾರೆ, ಸರಿನಾ. ಆಗೇನಾಗುತ್ತೆ, ಈ ಥರ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ, ಸರಿನಾ. ನೆಕ್ಸ್ಟು ಇದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ಟು ಗ್ರೇವ್ ಸ್ಟೋನ್ ಡೋಜಿ. ಇಲ್ಲಿ ಏನಾಗುತ್ತೆ, ಪ್ರೈಸ್ ಇಲ್ಲಿ ಓಪನ್ ಆಗುತ್ತೆ, ಪ್ರೈಸ್ ಓಪನ್ ಆಗಿಬಿಟ್ಟು ಬುಲ್ಸ್ ಏನು ಮಾಡ್ತಾರೆ, ಮೇಲೆ ಗುದ್ದುತ್ತಾರೆ, ಎತ್ಕೊಂಡು ಹೋಗ್ತಾರೆ, ಮೇಲಕ್ಕೆ ಎತ್ಕೊಂಡೋಗಿ ಈ ಪಾಯಿಂಟ್ವರೆಗೂ ಎತ್ಕೊಂಡು ಹೋಗ್ತಾರೆ. ಓಕೆ, ಇದು ಹೈಯೆಸ್ಟ್, ಇಲ್ಲಿಗೆ ಎತ್ಕೊಂಡು ಹೋಗ್ತಾರೆ. ಇಲ್ಲೇನಾಗುತ್ತೆ, ಬಿಯರ್ ಸೆಂಟರ್ ಆಗ್ತಾರೆ, ಬಿಯರ್ ಸೆಂಟರ್ ಆಗ್ಬಿಟ್ಟು ಏನು ಮಾಡ್ತಾರೆ, ಕೆಳಕ್ಕೆ ಅದುಮ್ತಾರೆ, ಹಾಕಿ ಹೋಗಪ್ಪ ಸಾಕು ನೀನು ಅಂತ, ಕೆಳಕ್ಕೆ ಅದ್ಮಿ ಎಲ್ಲಿ ಓಪನ್ ಆಗಿರುತ್ತೋ ಅದೇ ಪಾಯಿಂಟಿಗೆ ಬಂದು ಕ್ಲೋಸ್ ಆಗುತ್ತೆ. ಆವಾಗ ಈ ಥರ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ. ಓಕೆ, ಇದು ಬಿಯರಿಶ್ ಕ್ಯಾಂಡಲ್ಲು. ಇಲ್ಲಿ ಏನು, ಬಿಯರ್ಸು ಡಾಮಿನೇಟ್ ಮಾಡ್ತಾರೆ, ಸೆಲ್ಲರ್ಸು. ಇದು ಬುಲ್ಲಿಶ್ ಕ್ಯಾಂಡಲ್ಲು, ಅಂದರೆ ಏನು, ಬುಲ್ಸು ಡಾಮಿನೇಟ್ ಮಾಡ್ತಾರೆ. ಬೇಸಿಕ್ ಐಡಿಯಾ ಏನು, ಆ ಕ್ಯಾಂಡಲ್ ಹಿಂದ್ಗಡೆ ಯಾರು ಸ್ಟ್ರಾಂಗ್ ಇದ್ದಾರೆ, ಆ ಕ್ಯಾಂಡಲ್ ಫಾರ್ಮೇಷನ್ ಆಗೋಕ್ಕೆ ಯಾರು ಸ್ಟ್ರಾಂಗ್ ಇದ್ದಾರೆ ಅದು ಇಂಪಾರ್ಟೆಂಟು. ಓಕೆ, ಆ ಕ್ಯಾಂಡಲಲ್ಲಿ ನಡೆದಿರೋ ಪ್ರೈಸ್ ಆಕ್ಷನಲ್ಲಿ ಬುಲ್ಸ್ ಸ್ಟ್ರಾಂಗ್ ಇದ್ದಾರಾ ಅಥವಾ ಬಿಯರ್ ಸ್ಟ್ರಾಂಗ್ ಇದ್ದಾರಾ, ಇಷ್ಟೇ ಮ್ಯಾಟರ್ ಆಗೋದು. ದೆನ್ ಇದೆಲ್ಲದಕ್ಕಿಂತ ಡಿಫ್ರೆಂಟು ಇದು ಫ್ಲ್ಯಾಟ್ ಕ್ಯಾಂಡಲು. ಓಕೆ, 4 ಪ್ರೈಸ್ ಡೋಜಿ ಅಂತಾರೆ. ಇದು ಏನು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ 10 ರೂಪೀಸಲ್ಲಿ ಸ್ಟಾಕ್ ಓಪನ್ ಆಗುತ್ತೆ ಅಂದ್ಕೊಳ್ಳಿ, ಲಿಕ್ವಿಡಿಟಿನೇ ಇರಲ್ಲ, ಬೈಯರ್ಸು ಇರಲ್ಲ, ಸೆಲ್ಲರ್ಸು ಇರಲ್ಲ, ಯಾರು ಅದ್ರ ಟ್ರಾನ್ಸಾಕ್ಷನ್ನೇ ಮಾಡ್ತಾ ಇರಲ್ಲ. ಅವಾಗ ಏನಾಗುತ್ತೆ, ಇದೇ ಪಾಯಿಂಟಲ್ಲಿ ಈ ಥರನೇ ಫಾರ್ಮೇಷನ್ ಆಗ್ತಾ ಇರುತ್ತೆ ಕ್ಯಾಂಡಲ್ಸು. ಓಕೆ, ಈ ಥರ ಕ್ಯಾಂಡಲ್ಸು ಸುಮಾರು ಸಿಗ್ತವೆ, ಲಿಕ್ವಿಡಿಟಿ ಇಲ್ಲದೆ ಇರೋ ಸ್ಟಾಕ್ಸಲ್ಲಿ ಸಿಗುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ, ಪ್ರೈಸ್ 10 ರೂಪಾಯಲ್ಲಿ ಓಪನ್ ಆಗುತ್ತೆ, ಮತ್ತೆ 5 ನಿಮಿಷ 10 ರೂಪಾಯಲ್ಲಿರುತ್ತೆ, 10 ರೂಪಾಯೆಲ್ಲ ಮತ್ತೆ ಕ್ಲೋಸ್ ಆಗೋಗುತ್ತೆ. ಆವಾಗ 5 ಮಿನಿಟ್ಸ್ ಕ್ಯಾಂಡಲ್ ಏನಾಗುತ್ತೆ, ಫ್ಲ್ಯಾಟು. 15 ಮಿನಿಟ್ಸಲ್ಲೂ ಅದೇ ಥರ ಆದರೆ ಆವಾಗಲೇ ಫ್ಲ್ಯಾಟು, ಮೇಲಕ್ಕೂ ಹೋಗಲ್ಲ ಪ್ರೈಸು, ಕೆಳಕ್ಕೂ ಬರಲ್ಲ, ಫ್ಲ್ಯಾಟ್, ಎಕ್ದಮ್ ಫ್ಲ್ಯಾಟ್. ಸೊ ಅದು 4 ಪ್ರೈಸ್ ಡೋಜಿ. ಅರ್ಥ ಆಯ್ತಾ. ಮಾರುಬೂಜಿ ಕ್ಯಾಂಡಲ್ಸ್ ಅಲ್ಲಿ ಏನು ಅಂದರೆ ಸ್ಪೆಷಾಲಿಟಿ, ವಿಕ್ಸೇ ಇಲ್ಲ ನೋಡಿ, ಇಲ್ಲಿ ಮೇಲೂ ವಿಕ್ ಇಲ್ಲ, ಕೆಳಗಡೆನೂ ಈ ಥರ
ಕೊಂಬುಗಳಿಲ್ಲ, ವಿಕ್ಕು ಕಡ್ಡಿಗಳು ಅಲ್ವಾ. ಹಂಗಂದ್ರೆ ಏನಂದ್ರೆ ಅರ್ಥ ಅಂದರೆ ಆಬ್ಸಲ್ಯೂಟ್ ಡಾಮಿನೇಷನ್. ಬಿಯರ್ಸ್ ಆದರೂ ಆಗಿರಲಿ, ಬುಲ್ಸ್ ಆದರೂ ಆಗಿರಲಿ, ಇಬ್ಬರದು ಆಬ್ಸಲ್ಯೂಟ್ ಡಾಮಿನೇಷನ್. ದೆರ್ ಇಸ್ ನೋ ಪ್ಲೇಸ್ ಫಾರ್ ಅದರ್ ಥಿಂಗ್. ಬಯರ್ಸ್ ನೋಡಿ ಇಲ್ಲಿಗೆ ಬಂತು, ಇಲ್ಲಿ ಓಪನ್ ಆಯಿತು ಪ್ರೈಸು, ಮೇಲೆ ಹೋಯ್ತು, ಎತ್ಕೊಂಡೋಗಿ ಕ್ಯಾಂಡಲ್ನ ಇಲ್ಲಿ ಕ್ಲೋಸ್ ಮಾಡಿದ್ರು. ಸೆಲ್ಲರ್ಸ್ಗೆ ಅವಕಾಶನೇ ಕೊಟ್ಟಿಲ್ಲ ಬರೋಕ್ಕೆ. ಓಕೆ, ಅವ್ರನ್ನ ಸೆಲ್ಲರ್ಸ್ ಬಂದು ಬುಲ್ಸ್ ಮೇಲೆ ಡಾಮಿನೇಟ್ ಮಾಡೋಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಓಕೆ, ಇಲ್ಲಿ ಓಪನ್ ಆಯಿತು, ಇಲ್ಲಿ ಕ್ಲೋಸ್ ಆಯಿತು, ಕ್ಲೀನ್ ಕ್ಯಾಂಡಲ್ಲು ಅಲ್ವಾ. ನೋಡಿ ಅದೇ ಬಿಯರಿಶ್ ಕ್ಯಾಂಡಲ್ ನೋಡಿ, ಬಿಯರಿಶ್ ಮಾರುಬೂಜು ಕ್ಯಾಂಡಲ್, ಇಲ್ಲಿ ಓಪನ್ ಆಯಿತು, ಕೆಳಗಡೆ ಹೋಯ್ತು, ಇಲ್ಲಿ ಕ್ಲೋಸ್ ಆಯಿತು. ಬುಲ್ಸ್ಗೆ ಚಾನ್ಸೇ ಕೊಟ್ಟಿಲ್ಲ ಡಾಮಿನೇಟ್ ಮಾಡೋಕ್ಕೆ. ಓಕೆ, ಅದಕ್ಕೆ ವಿಕ್ಸ್ ಫಾರ್ಮೇಷನ್ ಆಗಿಲ್ಲ. ಓಪನ್ ಇಲ್ಲಿದೆ, ಕ್ಲೋಸ್ ಇಲ್ಲಿದೆ, ಕ್ಲೀನ್ ಡಾಮಿನೇಷನ್. ಓಕೆ, ಪ್ಯೂರ್ ಡೈರೆಕ್ಷನಲ್ ಕನ್ವಿಕ್ಷನ್ ಫ್ರಮ್ ಓಪನ್ ಟು ಕ್ಲೋಸ್. ಓಪನ್ ಕ್ಯಾಂಡಲ್ ಯಾವಾಗ ಓಪನ್ ಆಗುತ್ತೋ ಅದರಿಂದ ಹಿಡಿದು ಕ್ಲೋಸ್ವರೆಗೂ ಕಂಪ್ಲೀಟ್ ಡಾಮಿನೇಷನ್, ಬಿ ಇಟ್ ಬುಲ್ಸ್, ಬಿ ಇಟ್ ಬಿಯರ್ಸ್. ಓಕೆ, ಇಷ್ಟೇ ಮಾರುಬೂಜು ಕ್ಯಾಂಡಲ್ಸ್. ಈಗ ನಿಮ್ಗೆಲ್ಲ ಒಂದು ಟಾಸ್ಕ್ ಕೊಡ್ತೀನಿ ಸರಿನಾ. ನಾನು ಇಷ್ಟು ಕ್ಯಾಂಡಲ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ನಲ್ವಾ, ಇನ್ನು ಸಿಂಗಲ್ ಕ್ಯಾಂಡಲ್ಸ್ ಅಷ್ಟೇ ಎಕ್ಸ್ಪ್ಲೈನ್ ಮಾಡಿರೋದು ನಾನು. ಮುಂದಕ್ಕೆ ಈ ಕ್ಯಾಂಡಲ್ ಫಾರ್ಮೇಷನ್ ಆದಮೇಲೆ ಮುಂದಕ್ಕೆ ಪ್ರೈಸ್ ಆಕ್ಷನ್ ಏನಾಗುತ್ತೆ ಅದನ್ನೆಲ್ಲ ಮುಂದಕ್ಕೆ ಹೇಳ್ಕೊಡ್ತೀನಿ. ಈಗಲೇ ಹೇಳಿದ್ರೆ ನಿಮಗೆಲ್ಲ ಕನ್ಫ್ಯೂಸ್ ಆಗೋಗುತ್ತೆ. ಇವಾಗ ಈ ಕ್ಯಾಂಡಲ್ಸ್ ಹೇಳ್ಕೊಟ್ಟಿದ್ದೀನಲ್ವಾ, ಆ ಕ್ಯಾಂಡಲ್ಸ್ನ ಚಾರ್ಟ್ಸಲ್ಲಿ ಸ್ಪಾಟ್ ಮಾಡ್ಬೇಕು ನೀವು. ಇದು ನಾನು ನಿಮ್ಗೆ ಕೊಡ್ತಾ ಇರೋ ಆಕ್ಟಿವಿಟಿ ಸರಿನಾ. ಹೆಂಗ್ ಸ್ಪಾಟ್ ಮಾಡಬೇಕು ಹೇಳ್ತೀನಿ ನೋಡಿ, ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ಟ್ರೇಡಿಂಗ್ ವ್ಯೂ ಆ್ಯಪು ಸರಿನಾ. ನೀವು ವೆಬ್ಸೈಟಲ್ಲೂ ಓಪನ್ ಮಾಡ್ಬೋದು, ಬ್ರೌಸರಲ್ಲಿ ಓಪನ್ ಮಾಡಿಬಿಟ್ಟು ಟ್ರೇಡಿಂಗ್ ವ್ಯೂ ಅಂತ ಹೊಡೆದ್ರೆ ಓಪನ್ ಆಗುತ್ತೆ. ಅದರಲ್ಲಿ ಚಾರ್ಟ್ಸ್ ಓಪನ್ ಮಾಡಿಬಿಟ್ಟು ಇಲ್ಲಿ ಯಾವುದೋ ಒಂದು ಸ್ಟಾಕು ಚಾರ್ಟ್ ಓಪನ್ ಮಾಡಿ, ಇಂಡಿಯನ್ ಚಾರ್ಟ್ ಇರ್ಬೋದು, ಯಾವುದೋ ಒಂದು ಸ್ಟಾಕ್ದು ಚಾರ್ಟ್ ಓಪನ್ ಮಾಡಿಬಿಟ್ಟು ಅಥವಾ ನಿಫ್ಟಿದೇ ಚಾರ್ಟ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ಕ್ಯಾಂಡಲ್ಸ್ನ ಹುಡುಕಿ. ನಾನು ನೋಡಿ ರಿಲಯನ್ಸ್ದು ಚಾರ್ಟ್ ಓಪನ್ ಮಾಡಿದ್ದೀನಿ. 1 ಅವರ್ ಟೈಮ್ ಫ್ರೇಮ್ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ, ಇಲ್ಲಿ ಮೇಲೆ ಇರುತ್ತೆ ಟೈಮ್ ಫ್ರೇಮು, ಡೇ ಅಂತ ಇರುತ್ತೆ. ಅದನ್ನ ಹೋಗಿ 1 ಅವರ್ಗೆ ಸೆಟ್ ಮಾಡ್ಕೊಳ್ಳಿ. ಓಕೆ, 1 ಅವರ್ಗೆ ಸೆಟ್ ಮಾಡಿಕೊಂಡ್ರೆ ಜಾಸ್ತಿ ಕ್ಯಾಂಡಲ್ಸ್ ಸಿಗುತ್ತೆ ನಿಮಗೆ. ಎಕ್ಸಾಂಪಲ್ ನೋಡಿ, ಇಲ್ಲಿ ನೋಡಿ ಬರ್ತಾನೆ ಸಿಕ್ತು. ಇಲ್ಲೇನು ನೋಡಿ, ಹ್ಯಾಮರ್ ಕಾಣಿಸ್ತಾ ಇದೆಯಾ ಹ್ಯಾಮರು. ಈ ಥರ ನನಗೆ ಕ್ಯಾಂಡಲ್ಸ್ನ ಸ್ಪಾಟ್ ಮಾಡಿಬಿಟ್ಟು ಕಳಿಸಿ ನನಗೆ. ಇಲ್ಲಿ ನೋಡಿ ಬುಲ್ಲಿಶ್ ಮಾರುಬೂಜು ನೋಡಿ, ವಿಕ್ಸ್ ನೋಡಿ ಎಷ್ಟು ಚಿಕ್ಕದಾಗಿದೆ. ಬುಲ್ಲಿಶ್ ಮಾರುಬೂಜಲ್ಲಿ ವಿಕ್ಸು ಐದರ್ ಇರೋದೇ ಇಲ್ಲ, ಇದ್ರೂ ಕಂಪ್ಲೀಟ್ ನೆಗ್ಲಿಜಿಬಲ್, ಫುಲ್ ಚಿಕ್ಕದಾಗಿರುತ್ತೆ ಸರಿನಾ. ನೋಡಿ ಇಲ್ಲಿ ನೋಡಿ ಒಂದು ಹ್ಯಾಮರ್ ಕ್ಯಾಂಡಲ್. ಈ ಥರ ನನಗೆ ಸ್ಪಾಟ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಬುಲ್ಲಿಶ್ ಕ್ಯಾಂಡಲ್ಲು, ಬುಲ್ಲಿಶ್ ಮಾರುಬೂಜು ಕ್ಯಾಂಡಲ್ಲು ಸರಿನಾ. ಇಲ್ಲಿ ನೋಡಿ ಬುಲ್ಲಿಶ್ ಮಾರುಬೂಜು ಕ್ಯಾಂಡಲ್. ಈ ತರ ನನಗೆ ಸ್ಪಾಟ್ ಮಾಡಿ ಕಳಿಸಿ. ಓಕೆ, ಸ್ಪಾಟ್ ಮಾಡಿಬಿಟ್ಟು ಸ್ಕ್ರೀನ್ ಶಾಟ್ ಹಿಡಿದ್ಬಿಟ್ಟು ಇದು ಯಾವ ಕ್ಯಾಂಡಲ್, ಬುಲ್ಲಿಶ್ ಮಾರುಬೂಜು ಕ್ಯಾಂಡಲ್, ಹ್ಯಾಮರ್ ಕ್ಯಾಂಡಲ್, ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್. ನೋಡಿ ಇದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್, ಇಲ್ಲಿ ನೋಡಿ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್. ಓಕೆ, ಈ ತರ ನನಗೆ ಸ್ಪಾಟ್ ಮಾಡಿಬಿಟ್ಟು ಸ್ಕ್ರೀನ್ ಶಾಟ್ ಹಿಡಿದ್ಬಿಟ್ಟು ಕಳಿಸಿ. ಇದು ನಾನು ನಿಮ್ಗೆ ಕೊಡ್ತಾ ಇರೋ ಟಾಸ್ಕ್. ಓಕೆ, ಈ ಥರ ಯಾವುದೇ ಒಂದು ಚಾರ್ಟ್ ಓಪನ್ ಮಾಡಿಬಿಟ್ಟು, ಯಾವುದೇ ಸ್ಟಾಕ್ ಇರ್ಬೋದು ಅಥವಾ ಯಾವುದೇ ಇಂಡೆಕ್ಸ್ ಇರ್ಬೋದು, ಓಪನ್ ಮಾಡಿಬಿಟ್ಟು ನನಗೆ ಕ್ಯಾಂಡಲ್ ಸ್ಟಿಕ್ಸ್ನ ಸ್ಪಾಟ್ ಮಾಡಿ ಕಳಿಸಿ. ಓಕೆ, ಬುಲ್ಲಿಶ್ ಮಾರುಬೂಜುದಲ್ಲಿ ನಾನು ಆ ಪಾಯಿಂಟ್ ಆ್ಯಡ್ ಮಾಡೋದು ಮರ್ತುಬಿಟ್ಟೆ. ವಿಕ್ಸ್ ಇದ್ರೂ ಮೇಲೆ ಕೆಳಗಡೆ ವಿಕ್ಸ್ ಇದ್ರೂ ತುಂಬ ಚಿಕ್ಕದಾಗಿರುತ್ತೆ. ಓಕೆ, ತುಂಬ ಚಿಕ್ಕದು, ನೆಗ್ಲಿಜಿಬಲ್ ಆಗಿ ಇರುತ್ತೆ. ಆ ಥರ ಕ್ಯಾಂಡಲ್ಸ್ನ ಸ್ಪಾಟ್ ಮಾಡಿ. ಬುಲ್ಲಿಶ್ ಮಾರುಬೂಜು, ಹ್ಯಾಮರು, ಇನ್ವರ್ಟೆಡ್ ಹ್ಯಾಮರು, ಡೋಜಿ, ಅದೆಲ್ಲ ನಾನು ಯಾವ ಟೈಪ್ ಹೇಳಿದ್ನಲ್ವಾ, ಅದೆಲ್ಲ ಕ್ಯಾಂಡಲ್ಸ್ನ ಸ್ಪಾಟ್ ಮಾಡಿ ಚಾರ್ಟ್ ಸಮೇತ ನಾನು ಸ್ಕ್ರೀನ್ ಶಾಟ್ ಹಿಡಿದ್ಬಿಟ್ಟು ಸರ್ಕಲ್ ಮಾಡಿಬಿಟ್ಟು ಕಳಿಸಿ. ಇಲ್ಲ ಅಂದರೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಪರವಾಗಿಲ್ಲ. ಮತ್ತೆ ಕಾಸ್ಟ್ಯೂಮ್ ಚೇಂಜ್. ಸೊ ಆ್ಯಕ್ಚುಲಿ ಒಂದು ಪಾಯಿಂಟ್ ಹೇಳೋದು ಮರ್ತಿದ್ದೆ. ಇಲ್ಲಿಂದ ಈಚೆಗೆ ನಾವು ಚಾರ್ಟ್ಸ್ ಡಿಸ್ಕಸ್ ಮಾಡ್ತೀವಿ ಅಲ್ವಾ, ಸಪೋರ್ಟು, ರೆಸಿಸ್ಟೆನ್ಸು, ಚಾರ್ಟ್ಸು, ಸ್ಟ್ರಕ್ಚರು ಮತ್ತು ಪ್ಯಾಟ್ರನ್ಸು ಇವೆಲ್ಲ ಡಿಸ್ಕಸ್ ಮಾಡ್ತೀವಿ. ಸೊ ಡೀಸೆಂಟಾಗಿ ಒಂದು ಲ್ಯಾಪ್ಟಾಪ್ ಇದ್ದರೆ ಒಳ್ಳೆಯದು. ಒಂದು 15 ಇಂಚಸ್ ಲ್ಯಾಪ್ಟಾಪ್ ಇದ್ದರೆ, ಸ್ಕ್ರೀನ್ ಇರೋ ಲ್ಯಾಪ್ಟಾಪು, 15 ಇಂಚಸ್ ಸ್ಕ್ರೀನ್ ಇರೋ ಲ್ಯಾಪ್ಟಾಪ್ ಇದ್ದರೆ ಒಳ್ಳೆಯದು. ನಿಮ್ಮ ಹತ್ರ ಇದ್ದರೆ ಒಳ್ಳೆಯದು. ಇಲ್ಲ ಅಂದರೆ ಸೆಕೆಂಡ್ಸಲ್ಲಿ ಸಿಗುತ್ತೆ, ಆರಾಮಾಗಿ 20,000 ಒಳಗಡೆ ಸಿಗುತ್ತೆ ಸೆಕೆಂಡ್ಸಲ್ಲಿ. ತಗೊಳ್ಳಿ. ನಿಮಗೆ ಅಕಸ್ಮಾತ್ ಇದರಲ್ಲಿ ಏನಾದರೂ ರೆಕಮೆಂಡೇಶನ್ ಬೇಕು ಅಂದರೆ ನಾನು ಸ್ಟೋರ್ಸ್ ಹುಡುಕ್ತೀನಿ. ಆದರೆ ಕಮೆಂಟ್ ಮಾಡಿರಿ, ಒಳ್ಳೆ ಲ್ಯಾಪ್ಟಾಪು ನನ್ನ ಹತ್ರ ಇಲ್ಲ ಲ್ಯಾಪ್ಟಾಪು, ಒಳ್ಳೆ ಲ್ಯಾಪ್ಟಾಪ್ ರೆಕಮೆಂಡ್ ಮಾಡಿ, ಒಳ್ಳೆ ಕಡೆ ಸ್ಟೋರ್ ರೆಕಮೆಂಡ್ ಮಾಡಿ ಅಂತ ನೋಡೋಣ. ಆದರೆ ಒಂದು 2-3 ಸ್ಟೋರು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತೀನಿ. ಯಾವುದಾದ್ರೂ ಒಳ್ಳೆ ಸ್ಟೋರ್ ಸಿಕ್ಕಿದ್ರೆ ನಾನು ರೆಕಮೆಂಡ್ ಮಾಡ್ತೀನಿ, ಅಥವಾ ರೀಲಲ್ಲಿ ಪೋಸ್ಟ್ ಮಾಡಿ ಹಾಕ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆ, ನನ್ನ ಉದ್ದೇಶ ಇಷ್ಟೇ, ನೀವು ಕಲಿಬೇಕು ಅಷ್ಟೇ. ನಾನು ನೆಕ್ಸ್ಟ್ ವಿಡಿಯೋ ಹಾಕೋವರೆಗೂ ಇದೇ ಆಕ್ಟಿವಿಟಿನ ಮಾಡ್ತಾ ಇರಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಹಾಕ್ಬಿಡ್ತೀನಿ. ಬಾಯ್, ಸಿ ಯು.